ಸರ್, ಅಲ್ಲಿರೋ ಈವೆಂಟ್ ಮ್ಯಾನೇಜರ್ನ ವಿಚಾರಣೆ ಮಾಡಿದೀವಿ. ಅಲ್ಲಿರೋ ಜನರ ಹತ್ರನೂ ಮಾತಾಡ್ಸಿದೀವಿ. ಯಾರು ಡೈರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಸರ್. ಎಲ್ಲಾನು ಸುತ್ತಿ ಮಾಡಿರೋ ತರ ಕಾಣಿಸ್ತಾ ಇದೆ ಸರ್. ಏನಾದರೂ ಲೀಡ್ ಸಿಗೋ ಚಾನ್ಸಸ್ ಇದೆ ಸರ್? ಸಿಕ್ಕಿದೆ ಅಂತ ಮಟ್ಟಕ್ಕೆ ಇನ್ನೂ ಬಂದಿಲ್ಲ ಸರ್. ಆದ್ರೆ ಇದು ಯಾರು ಹೊರಗಡೆಯವ್ರು ಮಾಡಿರೋ ತರ ಕಾಣಿಸ್ತಾ ಇಲ್ಲ. ಮನೆ ಕಾರ್ಯಕ್ರಮ, ಈ ಕೇಕ್ ಟೈಮಿಂಗ್ ಎಲ್ಲ ಗೊತ್ತಿರೋರೇ ಮಾಡಿರೋರು ಸರ್. ನಾರ್ಮಲಿ ಇಂಥ ಕೇಸ್ಗಳಲ್ಲಿ ಹತ್ರದವ್ರದ್ದೇ ಕೈವಾಡ ಜಾಸ್ತಿ ಇರುತ್ತೆ. ನಮಗೆ ಜಾಸ್ತಿ ಅಪಾಯ ಇರೋದೇ ನಮ್ಮ ಹತ್ರದವ್ರದಿಂದ. ಸರ್, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಏನಾದರೂ ಇದೆಯಾ ಸರ್? ಯಾಕಂದ್ರೆ ಕೇಕ್ ಒಳಗಡೆ ಬಾಂಬ್ ಸೆಟ್ ಮಾಡಿದವನ್ನ ವಿಚಾರಣೆ ಮಾಡಿದೀವಿ ಸರ್. ಅವನಿಗೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಒಬ್ಬನಿಂದ ಇನ್ನೊಬ್ಬನಿಂದ ಮತ್ತೊಬ್ಬ ಹಾಗೆ ಕೇಸ್ ಸುತ್ಕೊಂಡೇ ಹೋಗ್ತಾ ಇದೆ ಸರ್. ಇದರಿಂದ ಯಾರಿದ್ದಾರೆ ಅನ್ನೋದೇ ತುಂಬಾ ಗೋಪ್ಯವಾದ ವಿಚಾರ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸರ್, ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ. ಇಲ್ಲ ಸರ್, ನಮ್ಮ ಫ್ಯಾಮಿಲಿಗೆ ಶತ್ರುಗಳು ಅಂತ ಯಾರೂ ಇಲ್ಲ. ಬಟ್ ಗೌತಮ್, ಯಾಕೆ ಹೀಗೆ ಹೇಳ್ತಾ ಇದೆಯಾ? ನಮ್ಗೆ ಯಾರೂ ಶತ್ರು ಇಲ್ವಾ? ನೀನು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಆದರೆ ನಾನು ಮಾತ್ರ ಒಬ್ಬನ ಬಗ್ಗೆ ಯೋಚನೆ ಮಾಡ್ತೀನಿ. ಅವನು ಯಾರು ಗೊತ್ತಾ? ಜಯದೇವ್. ಹೌದು ಗೌತಮ್, ಅವನೇ ಇದೆಲ್ಲ ಮಾಡಕ್ ಸಾಧ್ಯ. ಅವನಿಂದ ಮಾತ್ರ. ಇದರಲ್ಲಿ ಯಾವ ಡೌಟು ಇಲ್ಲ. ಈ ಕೆಲಸ ಅವನೇ ಮಾಡಿರೋದು. ಅಲ್ಲ ಗೌತಮ್, ಅವನು ನಿಮ್ಗೆಲ್ಲ ಏನೇನ್ ಮಾಡಿದಾನೆ ಅಂತ ಮರ್ತ್ಬಿಟ್ರಾ? ಸಿಸ್ಟರ್ ಬೇಡ, ನನ್ನ ಮಾತು ಕೇಳು. ಸುಮ್ಮನೆ ಇರೋಣ. ಇವತ್ತು ನನ್ನನ್ನು ತಡಿಬೇಡ. ಎಲ್ಲ ವಿಷಯ ನಾನು ಗೌತಮ್ ಹತ್ರ ಹೇಳ್ತೀನಿ. ಇಷ್ಟೆಲ್ಲ ಆದ್ಮೇಲೆ ಹೇಗಣ್ಣ ಹೇಳ್ದಿರಕ್ಕಾಗತ್ತೆ? ಏನು ಹೇಳ್ತಾ ಇದ್ದೀರಾ? ಅದೇನು ಗೊತ್ತಾ ಗೌತಮ್, ಮಿಂಚು ನಿನ್ನ ಮಗಳು ಅಂತ ಗೊತ್ತಾಗಿದ ತಕ್ಷಣ ಅಣ್ಣ ನಿನ್ನ ಹತ್ರ ಹೇಳಕ್ ಬಂದ. ಅಷ್ಟರಲ್ಲಿ ಅವನೇನು ಮಾಡ್ದ ಗೊತ್ತಾ? ಮಾವ ಅಂತ ನೋಡ್ದೆ ಅವನ್ನ ಕರ್ಕೊಂಡೋಗಿ ಎಲ್ಲರೂ ಕೂಡ ಹಾಕ್ತಾರ.